ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾವು ಕ್ರಿಯೇಟಿವ್ ಇಂಗ್ಲೀಷ್ನಲ್ಲಿ ಬರುವಂತಹ 4ನೇ ಘಟಕ ಯೂನಿಟ್ ನಂಬರ್ 4 ದ ಹೇರ್ಸ್ ಆ್ಯಂಡ್ ದ ಫ್ರಾಗ್ಸ್ ಈ ಪಾಠವನ್ನು ಓದಿಕೊಂಡಿದ್ವಿ ಹಿಂದಿನ ಅವಧಿಯಲ್ಲಿ. ಈಗ ಈ ಪಾಠದ ಅರ್ಥವನ್ನು ತಿಳಿದುಕೊಳ್ಳೋಣ. ಯೂನಿಟ್ ನಂಬರ್ 4 ದ ಹೇರ್ಸ್ ಆ್ಯಂಡ್ ದ ಫ್ರಾಗ್ಸ್. ನಾವು ಹಿಂದಿನ ಅವಧಿಯಲ್ಲಿ ಹೇಳಿದ್ವಿ ದ ಹೇರ್ಸ್ ಆ್ಯಂಡ್ ದ ಫ್ರಾಗ್ ಅಂದರೆ ಹೇರ್ಸ್ ಅಂದರೆ ಮೊಲ ಮತ್ತು ಫ್ರಾಗ್ಸ್ ಅಂದ್ರೇನು ಕಪ್ಪೆಗಳು. ಈ ಎರಡು ಜೀವಿಗಳ ಮಧ್ಯೆ ನಡೆಯುವಂತಹ ಒಂದು ಘಟನೆ ಇದಾಗಿದೆ ಅಂತ ಹೇಳ್ಬೋದು. ದೇರ್ ವೇರ್ ಸಮ್ ಹೇರ್ಸ್ ದೆ ಲಿವ್ಡ್ ಇನ್ ಬಿಗ್ ಓಪನ್ ಮೀಡೋಸ್. ಕೆಲವೊಂದಿಷ್ಟು ಮೊಲಗಳು ಏನು ಮಾಡಿದ್ವಪ್ಪ ಅಂತಂದರೆ, ಮೀಡೋಸ್ ಅಂದ್ರೇನು ಹುಲ್ಲುಗಾವಲು, ದೊಡ್ಡದಾದಂತಹ ಮೈದಾನ ಪ್ರದೇಶದಲ್ಲಿರುವಂಥ ಒಂದು ಹುಲ್ಲುಗಾವಲಿನ ಪ್ರದೇಶದಲ್ಲಿ ಹೇರ್ಸ್ ಅಂದರೆ ಮೊಲಗಳು ವಾಸವಾಗಿದ್ವು. ದೇ ಕುಡ್ ಈಟ್ ಹ್ಯಾಸ್ ಮಚ್ ಹ್ಯಾಸ್ ದ ಲೈಕ್ಡ್ ಬಟ್ ದೇ ವೇರ್ ವೆರಿ ಅನ್ಹ್ಯಾಪಿ. ಇವು ಹುಲ್ಲುಗಾವಲು ಪ್ರದೇಶದಲ್ಲಿ ವಾಸವಾಗಿದ್ದು. ಯಾಕಪ್ಪ ಅಂದರೆ ಮೊಲದ ಆಹಾರ ಏನು? ಹುಲ್ಲನ್ನು ತಿಂದು ಅವು ಜೀವಿಸ್ತಾ ಇದ್ವು. ಇಲ್ಲಿ ಕೂಡ ಮೊಲಗಳು ಒಂದು ದೊಡ್ಡದಾದ ಹುಲ್ಲುಗಾವಲಿನಲ್ಲಿ ವಾಸವಾಗಿದ್ವು. ಅವು ಸಂತೋಷವಾಗಿ ವಾಸವಾಗಿದ್ದಿಲ್ಲ, ದುಃಖಕರವಾಗಿ ವಾಸವಾಗಿದ್ವು. ಯಾಕೆ? ಅನ್ಹ್ಯಾಪಿ ಅಂದರೆ ದುಃಖಕರವಾದ. ಯಾಕಪ್ಪ ಅಂದರೆ ಎವ್ರಿ ಡೇ ಹಂಟರ್ಸ್ ಕೇಮ್ ಟು ದ ಮೀಡೋಸ್. ಪ್ರತಿದಿನ ಏನು ಮಾಡ್ತಿದ್ರು ಅಂದ್ರೆ ಬೇಟೆಗಾರರು, ಹಂಟರ್ಸ್ ಅಂದ್ರೇನು ಬೇಟೆಗಾರರು ಮೊಲಗಳನ್ನು ಬೇಟೆ ಆಡಲಿಕ್ಕೆ ಬರ್ತಾಯಿದ್ರು. ಅವು ಸಂತೋಷದಿಂದ ನಿಶ್ಚಿಂತೆಯಿಂದ ಅಲ್ಲಿ ಆಹಾರವನ್ನು ಸೇವಿಸಿ ತಮ್ಮ ಸ್ಥಳಗಳಿಗೆ ಹೊರಟಿ ಹೋಗಲು ಅವಕಾಶ ಇದ್ದಿದ್ದಿಲ್ಲ. ಯಾಕಪ್ಪ ಅಂದರೆ ಅವು ಮೇಯಲಿಕ್ಕೆ ಬರ್ತಿದ್ವು. ದೊಡ್ಡದಾದಂಥ ಹುಲ್ಲುಗಾವಲು ಪ್ರದೇಶದಲ್ಲಿ ಅವು ಮೇಯಕ್ಕೆ ಬಂದು ಆಹಾರ ಸೇವನೆ ಮಾಡೋಕ್ಕೆ ಬಂದವು ಅಂತಂದ್ರೆ ಇಲ್ಲಿ ಹಂಟರ್ಸ್ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಬೇಟೆ ಆಡಲಿಕ್ಕೆ ಬರ್ತಿದ್ರು. ಅಂದರೆ ಬೇಟೆಗಾರರು ಮೊಲಗಳನ್ನು ಬೇಟೆ ಆಡಲಿಕ್ಕೆ ಬರ್ತಾಯಿದ್ರು. ವಿತ್ ದೇರ್ ಡಾಗ್ಸ್ ಆ್ಯಂಡ್ ಶೂಟ್ ಗನ್ಸ್. ಜೊತೆಗೆ ಏನಿರ್ತಿದ್ವಪ್ಪ ಅಂದರೆ ದೊಡ್ಡ ದೊಡ್ಡ ಬಂದೂಕುಗಳಿರ್ತಿದ್ವು ಮತ್ತು ಡಾಗ್ಸ್ ನಾಯಿಗಳನ್ನು ಕೂಡ ಕರ್ಕೊಂಡು ಬರ್ತಾಯಿದ್ರು. ದೇ ಸರೌಂಡೆಡ್ ದ ಹೇರ್ಸ್ ಆ್ಯಂಡ್ ಶೂಟ್ ಆ್ಯಟ್ ದ್ಯಾಮ್. ಮೊಲಗಳು ಆಹಾರ ತಿಂತಾ ಇರುವಾಗ ಸುತ್ತಾರ್ದ ಕವರ್ ಆಗಿಬಿಡ್ತಿದ್ರು, ಸುತ್ತಾರ್ದ ಬಂದು ನಿಂತು ಮೊಲಗಳನ್ನು ಸಾಯಿಸ್ತಾ ಇದ್ರು. ದೆನ್ ದೇ ಸೆಟ್ ದೇರ್ ಡಾಗ್ಸ್ ಟು ಈಚ್ ಎನಿ ವಿಚ್ ದೇರ್ ಗನ್ಸ್ ಮಿಸ್ಡ್. ಆ ಬೇಟೆಗಾರರು ಗನ್ಲಿಂದ ಶೂಟ್ ಮಾಡುವಾಗ ಕೆಲವೊಂದಿಷ್ಟು ಮೊಲಗಳು ತಪ್ಪಿಸ್ಕೊಳ್ತಾ ಇದ್ವು. ಅದೇ ರೀತಿ ನಾಯಿಗಳು ಬಂದು ಆವರಿಸತ್ಲೆ ಅದರ ಒಂದು ಶಬ್ದಕ್ಕೆ ಮೊಲಗಳು ತಮ್ಮ ಜೀವ ರಕ್ಷಣೆಗಾಗಿ ಓಡ್ತಾ ಇದ್ವು. ಆಲ್ ದ ಹೇರ್ಸ್ ವೇರ್ ವೆರಿ ಸ್ಯಾಡ್. ಈ ಕಾರಣದಿಂದ ಏನಾಗಿದ್ವಪ್ಪ ಅಂದರೆ ಎಲ್ಲ ಮೊಲಗಳು ಬಹಳ ದುಃಖಮಯವಾಗಿದ್ವು. ಯಾಕಪ್ಪ ಅಂದರೆ ನಾವು ಹಸಿವಾಗಿದೆ ಅಂತ ಆಹಾರ ತಿನ್ನಬೇಕಪ್ಪ ಅಂತ ಹೋದರೆ ಅಲ್ಲಿ ಏನಾಗ್ತಿದ್ರು, ಬೇಟೆಗಾರರು ನಾಯಿ ಮತ್ತು ಗನ್ಗಳನ್ನು ತೆಗೆದುಕೊಂಡು ಬಂದು ಆ ಮೊಲಗಳ ಪ್ರಾಣವನ್ನು ತೆಗಿತಾ ಇದ್ರು. ದೇ ಡಿಡ್ ನಾಟ್ ನೌ ವಾಟ್ ಟು ಡೂ. ಪ್ರತಿದಿನ ಹೀಗೆ ಆಗ್ತಾ ಇದೆ, ಪ್ರತಿದಿನ ಒಂದಿಷ್ಟು ಮೊಲಗಳು ಸಾಯ್ತಾ ಇವೆ, ಹೀಗೆ ಆದರೆ ಏನು ಮಾಡೋದು ಅಂತ ಅವು ಚಿಂತೆಯನ್ನು ಮಾಡ್ತಾಯಿದ್ವು. ವಿ ಆರ್ ದ ಮೋಸ್ಟ್ ಅನ್ಲಕ್ಕಿಲಿ ಥಿಂಗ್ಸ್ ಆನ್ ದಿಸ್ ಅರ್ತ್. ಈ ಭೂಮಿ ಮೇಲೆ ನಮಗೆ ಬದುಕಲಿಕ್ಕೆ ಕೂಡ ಬಿಡವಲ್ರು. ಸೇಡ್ ದ ಹೇರ್ಸ್ ಸ್ಯಾಡ್ಲಿ. ಈ ಭೂಮಿ ಮೇಲೆ ನಮಗೆ ಆಹಾರ ಸೇವನೆ ಮಾಡಿಕೊಂಡು ಸಂತೋಷದಿಂದ ಇರಲು ಬಿಡ್ತಾ ಇಲ್ಲ. ಇಂಥ ಜೀವನ ಬೇಕಾ ನಮಗೆ ಅಂತ ದುಃಖದಿಂದ ಒಂದು ಮೊಲ ಮಾತಾಡುತ್ತೆ. ವಿ ಶುಡ್ ಪುಟ್ ಆ್ಯನ್ ಎಂಡ್ ಟು ಅವರ್ ಸ್ಯಾಡ್ ಲೈಫ್. ನಾವು ಏನಾದರೂ ಒಂದು ಯೋಚನೆ ಮಾಡಮ್ಮ, ಈ ಒಂದು ದುಃಖಕರವಾದಂಥ ಜೀವನಕ್ಕೆ ನಾಂದಿ ಹೇಳೋಣ, ಹೇಗಾದರೂ ಮಾಡಿ ಅದನ್ನು ಪರಿಹಾರವನ್ನು ಮಾಡಿಕೊಳ್ಳೋಣ ಅಂತ ಮತ್ತೊಂದು ಮೊಲ ಹೇಳುತ್ತೆ. ದಿಸ್ ಈಸ್ ದ ಬೆಸ್ಟ್ ಥಿಂಗ್ ಫಾರ್ ಅಸ್. ಹೌದು, ನೀ ಹೇಳ್ತಿರೋದು ಸರಿ ಇದೆ, ಏನಾದರೂ ನಾವು ಒಂದು ಅದಕ್ಕೆ ಮಾರ್ಗವನ್ನು ಕಂಡು ಹಿಡಿಬೇಕು. ವಿ ಶುಡ್ ಗೋ ಆ್ಯಂಡ್ ಜಂಪ್ಡ್ ಇನ್ ಟು ದ ಪಾಂಡ್.
ಅದಕ್ಕೊಂದು ಒಳ್ಳೆಯ ದಾರಿ ಏನಪ್ಪ ಅಂತಂದರೆ ನಾವು ಒಂದು ದೊಡ್ಡದಾದ ಕೊಳದಲ್ಲಿ ಹೋಗಿ ಜಂಪ್ ಮಾಡಿ ಸತ್ತು ಹೋಗ್ಬಿಡೋಣ. ನೋಡ್ರಿ, ಮೊಲ ನೀರಲ್ಲಿ ಬಿದ್ದರೆ ಉಳಿತಾವನೋ? ಇಲ್ಲ, ಸತ್ತೋಗ್ಬಿಡ್ತಾವೆ. ವಿ ಕ್ಯಾನ್ ಡೂ ನಥಿಂಗ್ ಇಲ್ಸ್. ವಿ ಶುಡ್ ಡ್ರೌನ್ ಅವರ್ ಸ್ಲೇವ್ಸ್. ಏನು ಮಾಡೋಣ? ನಮ್ಮಷ್ಟಕ್ಕೆ ನಾವೇ ಏನು ಮಾಡೋಣ? ಒಬ್ಬೊಬ್ಬರ ಹೋಗಿ ನೀರಿನಲ್ಲಿ ಅಂದ್ರೆ ಕೊಳದಲ್ಲಿ ಹೋಗಿ ಜಿಗಿದು ಬಿಡೋಣ. ಜಿಗಿದು ನಮ್ಮಷ್ಟಕ್ಕೆ ನಾವೇ ಏನು ಮಾಡೋಣ? ಜೀವವನ್ನು ಕಳ್ಕೊಳ್ಳೋಣ ಅಂತ ಮೊಲಗಳು ಏನು ಮಾಡಿದ್ವು? ಮಾತಾಡ್ಕೊಳ್ತಾ ಇದ್ವು. ದ ಹೇರ್ಸ್ ಹ್ಯಾಡ್ ಎ ಮೀಟಿಂಗ್. ಆದರೂ ಎಲ್ಲವೂ ಸೇರಿ ಒಂದು ಸರಿ ಮೀಟಿಂಗ್ ಮಾಡೋಣ ಅಂತ ಎಲ್ಲ ಮೊಲಗಳು ಒಂದು ಕಡೆ ಸೇರಿದ್ವು. ದೇ ಡಿಸೈಡೆಡ್ ಟು ಗೋ ಟು ದ ನಿಯರೆಸ್ಟ್ ಪಾಯಿಂಟ್ ಆ್ಯಂಡ್ ಡ್ರೌನ್ ದೆಮ್ ಸ್ಲೀವ್ಸ್. ಮೀಟಿಂಗ್ ಮಾಡಿ ಮಾತಾಡಿಕೊಂಡು ಎಲ್ಲರೂ ಏನು ಮಾಡೋಣ? ಒಟ್ಟಿಗೆ ಹೋಗಿ ನೀರಿನಲ್ಲಿ ಅಂದರೆ ಕೊಳದಲ್ಲಿ ಜಿಗಿದು ನಮ್ಮ ಪ್ರಾಣವನ್ನು ಬಿಡೋಣ ಅಂತ ಮೀಟಿಂಗ್ನಲ್ಲಿ ಮಾತಾಡಿಕೊಂಡು ಡಿಸೈಡ್ ಮಾಡಿದ್ವು. ಅರ್ಲಿ ಒನ್ ಮಾರ್ನಿಂಗ್, ಬೆಳಗ್ಗೆ ಮುಂಜಾನೆ ನಸುಗ್ನ್ಯಾಗನ, ದೇರ್ ಹೇರ್ ಸಿಟ್ ಔಟ್ ಫಾರ್ ದ ಪಾಂಡ್. ಕೊಳದ ಹತ್ರ ಹೋಗಲಿಕ್ಕೆ ರೆಡಿ ಆದವು. ಪೀಪಲ್ ವೇರ್ ಸ್ಟಿಲ್ ಹ್ಯಾಸ್ ಸ್ಲೀಪ್ ಆ್ಯಟ್ ದ್ಯಾಟ್ ಟೈಮ್. ಯಾಕೆ ಅಷ್ಟು ಜಲ್ದಿ ಹೋಗಕ್ಕೆ ಅವ್ರು ರೆಡಿ ಆದವು ಅಂದ್ರೆ ಆ ಸಮಯದಲ್ಲಿ ಯಾರೂ ಜನರು ಎದ್ದಿರೋಂಗಿಲ್ಲ. ಎದ್ದಿರ್ತಾರನ ನಸುಗ್ನ್ಯಾಗನ? ಇಲ್ಲ, ಮಲ್ಕೊಂಡಿರ್ತಾರೆ ಅಷ್ಟೂರು. ದೇರ್ ವೇರ್ ನೋ ಹಂಟರ್ಸ್ ಆರ್ ಡಾಗ್ಸ್. ಯಾರು ಜನನೂ ಇರೋದಿಲ್ಲ, ಹಂಟರ್ಸು ಇರೋದಿಲ್ಲ ಅಂದರೆ ಬೇಟೆಗಾರರು ಇರೋಂಗಿಲ್ಲ, ಮತ್ತು ನಾಯಿಗಳು ಕೂಡ ಇರೋಂಗಿಲ್ಲ. ಬಟ್ ದ ಹೇರ್ಸ್ ರ್ಯಾನ್ ಹ್ಯಾಸ್ ಇಫ್ ಆಲ್ ದ ಡಾಗ್ಸ್ ಆ್ಯಂಡ್ ಹಂಟರ್ಸ್ ವೇರ್ ಚೆಸ್ಸಿಂಗ್ ದೆಮ್. ಅವರೇನಾದರೂ ಇದ್ದರೆ ಮತ್ತೆ ನಾವು ಏನು ಮಾಡ್ತಿದ್ವಿ? ದಿಕ್ಕಿಗೆ ಒಬ್ಬೊಬ್ಬರು ಓಡಿ ಹೋಗ್ತಾ ಇದ್ವಿ. ಈಚ್ ಒನ್ ವಾಂಟೆಡ್ ಟು ಈಚ್ ದ ಪಾಂಡ್ ಫಸ್ಟ್ ಆ್ಯಂಡ್ ಡ್ರೌನ್ ಹಿಮ್ಸೆಲ್ಫ್. ಆಯಿತು, ಇವಾಗ ಬಂದಿದ್ದು ಭಾಳ ಚೆನ್ನಾಗಾಯಿತು. ನೀವೆಲ್ಲರೂ ಏನು ಮಾಡಿರಿ? ಲೈನ್ ಹಿಡಿದು ನಿಂದ್ರಿ. ಒಬ್ಬೊಬ್ಬರು ಏನು ಮಾಡೋಣ? ನೀರಿನಲ್ಲಿ ಜಿಗಿದು ಬಿಡೋಣ ಅಂತ ರೆಡಿಯಾಗಿ ನಿಂತ್ಕೊಂಡ್ವು. ಹ್ಯಾಸ್ ದೇ ನಿಯರ್ಡ್ ದ ಪಾಂಡ್. ನೀರಿನ ಕೊಳದ ಸಮೀಪಕ್ಕೆ ಬಂದು ನಿಂತ್ಕೊಂಡ್ವು. ದೇ ಹಿಯರ್ ದ ಸೌಂಡ್ಸ್ ಆಫ್ ಫ್ರಾಕ್ಸ್ ಕ್ರಾಕಿಂಗ್. ಬಂದು ನಿಂತ ತಕ್ಷಣವೇ ಅಲ್ಲಿ ಕೊಪ್ಪೆಗಳು ಇಲ್ಲಿ ಜಿಗ್ತಾ ಕಾಣ್ತಾ ಇದ್ದಾವೆ. ಈ ಕೊಪ್ಪೆಗಳು ಒದರುವಂಥ ಸೌಂಡನ್ನು ಕ್ರಾಕಿಂಗ್ ಅಂತ ಕರಿತೀವಿ ನಾವು. ಕಪ್ಪೆಗಳು ಒದರುವಂತಹ ಒಂದು ಧ್ವನಿ ಮೊಲಗಳಿಗೆ ಕೇಳಿಸ್ತು. ಸಡನ್ಲಿ ದ ಫ್ರಾಗ್ ಸ್ಟಾಪ್ಡ್ ಕ್ರಾಕಿಂಗ್. ಈ ಮೊಲಗಳು ಬರುತ್ತಿರೋದನ್ನು ನೋಡಿ ಅವು ಸೌಂಡ್ ಮಾಡೋದು ಕೂಡ ನಿಲ್ಲಿಸ್ಬಿಟ್ಟು. ಯಾರು? ಕೊಪ್ಪೆಗಳು. ಆ್ಯಂಡ್ ಜಂಪ್ಡ್ ಇನ್ ಟು ದ ಪಾಂಡ್. ಮೊಲಗಳು ಬರೋದನ್ನು ನೋಡಿ ಸೌಂಡ್ ಮಾಡೋದನ್ನು ನಿಲ್ಲಿಸಿ ಪಟ್ಟನಂಗೆ ಏನು ಮಾಡಿದ್ವು ಅಂತಂದ್ರೆ ಕೊಳದೊಳಗೆ ಜಿಗಿದ್ಬಿಟ್ಟು. ದೇ ಹ್ಯಾಡ್ ಇಯರ್ಡ್ ದ ಸೌಂಡ್ ಆಫ್ ಹೇರ್ಸ್ ಕಮ್ಮಿಂಗ್ ದ್ಯಾಟ್ ವೇ. ಅಂದರೆ ಮೊಲಗಳು ನಮ್ಮ ಹತ್ರ ಬರ್ತಾ ಇದ್ದಾವೆ, ನಮ್ಮ ಜೀವವನ್ನು ಉಳಿಸ್ಕೊಳ್ಳೋಣ ಅಂತಂದು ಕೊಪ್ಪೆಗಳು ಏನು ಮಾಡಿದ್ವು? ಸಡನ್ಲಿ ನೀರಿಗೆ ಜಿಗಿದ್ಬಿಟ್ಟು. ದೇ ವೇರ್ ಸೋ ಫಿಲ್ಡ್ ವಿತ್ ಫಿಯರ್ ದ್ಯಾಟ್ ದೇ ಜಂಪ್ಡ್ ಬ್ಯಾಕ್ ಇನ್ ಟು ದ ವಾಟರ್. ಎಲ್ಲ ಕೊಪ್ಪೆಗಳು ನೀರಿನಲ್ಲಿ ಜಿಗಿದ್ಬಿಟ್ವು. ದ ಹೇರ್ಸ್ ಸ್ಟಾಪ್ಡ್ ಇನ್ ಸರ್ಪ್ರೈಸ್. ಅಲ್ಲಿ ಕುಳಿತುಕೊಂಡಂಥ ಎಲ್ಲ ಮೊಲಗಳು ಕೊಪ್ಪೆಗಳು ಓಡಿ ಹೋಗಿ ಜಿಗ್ದಿರೋದನ್ನು ನೋಡಿ ಆಶ್ಚರ್ಯವಾಯಿತು. ಹೌ ಸ್ಟ್ರೇಂಜ್. ಏನೂ ತಿಳಿಲಾರ್ದಂಥ ಅಪರಿಚಿತ ಕಪ್ಪೆಗಳು ನಮ್ಮನ್ನು ನೋಡಿ ನೀರಿನಲ್ಲಿ ಜಿಗಿದ್ವಲ್ಲ. ಸೇಡ್ ಒನ್ ಆಫ್ ದೆಮ್ ಅಂತ ಒಂದು ಕೊಪ್ಪೆ ಹೇಳಿತು. ಒಂದು ಮೊಲ ಹೇಳಿತು. ವಿ ನೆವರ್ ನ್ಯೂ ದೇರ್ ಕುಡ್ ಬಿ ಬಿಗ್ಗರ್ ಕವರ್ಸ್ ದೆನ್ ಅಸ್ ಆಲ್ಸೋ. ಆವಾಗ ಆ ಮೊಲ ಹೇಳಿತು, ನೋಡಿ, ಈ ಕೊಪ್ಪೆಗಳು ನಮ್ಕಿಂತ ಚಿಕ್ಕದಾಗಿವೆ, ತಮ್ಮ ಜೀವ ರಕ್ಷಣೆ ಮಾಡಲಿಕ್ಕೆ ನೀರಿನಲ್ಲಿ ಜಿಗಿದು ತಮ್ಮ ಜೀವವನ್ನು ರಕ್ಷಣೆ ಮಾಡಿಕೊಂಡ್ವು. ಆ ಕಪ್ಪೆಗಿಂತನೂ ನಾವು ಕಡೆ ಆದ್ವಾ? ನಾವೆಂಥ ಹೇಡಿಗಳು. ಕವರ್ಸ್ ಅಂದ್ರೇನು? ಹೇಡಿಗಳು. ನಾವೆಂಥ ಅಂಜುಬುರುಕರು. ನಾವು ನಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದು ಬಿಟ್ಟು
ನಾವ್ಯಾಕೆ ಜೀವವನ್ನು ಕೊಡಾಕತ್ತೀವಿ? ನೋಡಿ, ಕಪ್ಪೆಗಳಿಗೂ ಕೂಡ ಪ್ರಾಣಾಪಾಯ ಇದೆ. ಕಪ್ಪೆಗಳನ್ನು ಕೂಡ ಮತ್ತೊಬ್ಬರು ಬೇಟೆ ಆಡಲಿಕ್ಕೆ ಬರ್ತಾರೆ. ಆದರೆ ಕಪ್ಪೆಗಳು ಹಾಗಂತ ಸಾಯ್ತಾ ಇದ್ದಾವ? ಇಲ್ಲ. ಆದರೆ ಅವು ನೀರಿಗೆ ಮುಳುಗಿ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡ್ವು. ಅದೇ ರೀತಿ ನಮಗೂ ಕೂಡ ಅಪಾಯ ಇದ್ದಿದ್ದೆ. ನಾವು ಕೂಡ ಏನು ಮಾಡಬೇಕು? ಪ್ರಾಣವನ್ನು ಉಳಿಸ್ಕೋಬೇಕು. ನಾವ್ಯಾಕೆ ಹೆದರಿ ಹೇಡಿಗಳ ಹಾಗೆ ನಮ್ಮ ಪ್ರಾಣವನ್ನು ಕಳ್ಕೊಳಕತ್ತೀವಿ ಅಂತ ಮೊಲ ಏನು ಮಾಡುತ್ತೆ? ಹೇಳುತ್ತೆ. ಅಷ್ಟು ಹೇಳಿದ ನಂತರ ಯು ಆರ್ ರೈಟ್, ಮತ್ತೊಂದು ಮೊಲ ಹೇಳುತ್ತೆ, ಹೌದು, ನೀ ಹೇಳ್ತಿರೋದು ಸರಿ ಇದೆ. ಸೇಡ್ ದ ಅದರ್ಸ್, ಉಳಿದೆಲ್ಲ ಮೊಲಗಳು ಕೂಡ ಇದಕ್ಕೆ ಒಪ್ಪಿಗೆ ಅದು. ಹೌದು, ನಾವೆಲ್ಲ ಯಾಕೆ ನಮ್ಮ ಪ್ರಾಣವನ್ನು ಕಳ್ಕೋಬೇಕು? ನಾವು ಕೂಡ ಪ್ರಾಣ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಹಾಗೆಯೇ ಭೂಮಿ ಮೇಲೆ ಒಬ್ಬರಿಗೊಬ್ಬರು ಪ್ರಾಣವನ್ನು ರಕ್ಷಣೆ ಮಾಡಿಕೊಂಡೇ ಬದುಕಬೇಕು ಅಂತ ಯೋಚನೆ ಮಾಡ್ತಾವೆ. ವಿ ಆಲ್ ಸಾ ಹೌ ದ ಫ್ರಾಗ್ಸ್ ರ್ಯಾನ್ ಅವೇ ಫ್ರಾಮ್ ಅಸ್ ಇನ್ ಫಿಯರ್. ಅವು ಕೂಡ ಭಯದಿಂದ ನಮ್ಮಿಂದ ಓಡಿ ಹೋದವು. ಅದೇ ರೀತಿ ನಾವು ಬೇಟೆಗಾರರು ಬಂದಾಗ ಏನು ಮಾಡಬೇಕು? ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಬೇಕು. ದೋಸ್ ಪೂರ್ ಥಿಂಗ್ಸ್ ಆರ್ even less fortunate than us, yet they don't think of dying the way should we run away from life. ನಾವು ಕೂಡ ಏನು ಮಾಡೋಣ? ಬೇಟೆಗಾರರು ಯಾವಾಗ ಬರೋಂಗಿಲ್ಲ ಆ ಸಮಯದಲ್ಲಿ ಹೋಗಿ ಆಹಾರ ಸೇವಿಸ್ಕೊಂಡು ಮತ್ತೆ ನಮ್ಮ ಸ್ಥಳಗಳಿಗೆ ಮರಳಿ ಬಿಡೋಣ. ನಮ್ಮ ಲೈಫನ್ನು ಕೂಡ ನಾವು ಉಳಿಸ್ಕೋಬೇಕು. ಅದಕ್ಕಾಗಿ ಭಯಪಟ್ಟು ನಮ್ಮ ಲೈಫನ್ನು, ನಮ್ಮ ಜೀವನವನ್ನು ನಾವು ಯಾಕೆ ನಾಶ ಮಾಡ್ಕೊಳ್ಬೇಕು ಅಂತ ಎಲ್ಲವೂ ಸೇರಿ ಯೋಚನೆ ಮಾಡಿದ್ವು. ಒನ್ ಬೈ ಒನ್ ಆಲ್ ದ ಹೇರ್ಸ್ ಲೆಫ್ಟೆಡ್, ಅಂದರೆ ಒಂದರ ಹಿಂದೆ ಒಂದು ಏನು ನಿಂತ್ಕೊಂಡು ಪ್ರಾಣ ಕೊಳದ ಹತ್ರ ಕುಂತಿದ್ವಲ್ಲ, ಅವೆಲ್ಲ ಒನ್ ಬೈ ಒನ್ ಆಗಿ ಮತ್ತೆ ಮರಳಿ ಹೋಗಾಕ ರೆಡಿ ಆದವು. ದೇರ್ ಹಿಯರ್ಸ್ ಹೈ ಆ್ಯಂಡ್ ಫ್ರಮ್ ಸ್ಟ್ರೇಟೆಡ್ ಬ್ಯಾಕ್ ಫಾರ್ ಹೋಮ್. ಮತ್ತೆ ಏನು ಮಾಡಿದ್ವು? ಸಾಯಲಿಕ್ಕೆ ಬಂದಂಥ ಎಲ್ಲ ಮೊಲಗಳು ಮರಳಿ ತಮ್ಮ ಸ್ಥಳಕ್ಕೆ ಹೋದವು. ದೇ ಡಿಸೈಡೆಡ್ ನಾಟ್ ಟು ರನ್ ಅವೇ ಫ್ರಾಮ್ ಲೈಫ್. ನಾವು ಹೆದರಿ ನಮ್ಮ ಜೀವವನ್ನು ಕಳ್ಕೋಬಾರ್ದು, ನಮ್ಮ ಜೀವನ ನಾವು ಉಳಿಸ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವು. ದೇ ಕಂಟಿನ್ಯೂಡ್ ಲೈಯಿಂಗ್ ಇನ್ ದ ಮೀಡೋಸ್. ಮತ್ತು ನಾವು ಅದೇ ಹುಲ್ಲುಗಾವಲು ಪ್ರದೇಶದಲ್ಲಿ ಹೋಗಿ ಜೀವಿಸೋಣ. ಆ್ಯಂಡ್ ಎಂಜಾಯ್ಡ್ ದೇರ್ ಲೈಫ್. ನಮ್ಮ ಜೀವನವನ್ನು ನಾವು ಸಂತೋಷದಿಂದ ಸಾಗಿಸೋಣ ಅಂತ ಹೇಳಿ ಮೊಲಗಳು ತಮ್ಮ ಜೀವವನ್ನು ರಕ್ಷಣೆ ಮಾಡಿಕೊಂಡು. ನೋಡ್ರಿ ಮಕ್ಕಳ, ಇದರ ಅರ್ಥ ಏನಪ್ಪ ಅಂದರೆ, ನಾವು ದುಡುಕಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಜೀವನದಲ್ಲಿ ಕಷ್ಟ ಸುಖಗಳನ್ನು ನಾವು ಸಮನಾಗಿ ತೆಗೆದುಕೊಳ್ಬೇಕು. ಆ ಒಂದು ಚಿಕ್ಕ ಕಪ್ಪೆ ಏನು ಮಾಡ್ತಪ್ಪ ಅಂದರೆ, ಮೊಲಗಳಿಗೆ ಬುದ್ಧಿಯನ್ನು ಕಲಿಸಿ ಸರಿಯಾದ ದಾರಿಯಲ್ಲಿ ನಡೆಸುವ ಹಾಗೆ ಮಾಡ್ತು. ಇಷ್ಟು ಈ ಪಾಠದ ಅರ್ಥ. ನೀವು ಕೂಡ ಏನು ಮಾಡಬೇಕಪ್ಪ ಅಂದರೆ, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ದಾರಿಯಲ್ಲಿ ನಡಿಬೇಕು. ಓಕೆ ಮಕ್ಕಳ, ಇದರ ಪ್ರಶ್ನೋತ್ತರಗಳನ್ನು ನಾವು ಗ್ರೂಪಿಗೆ ಬಿಡ್ತೀವಿ. ಫೇರನ್ನು ಕಂಪ್ಲೀಟ್ ಮಾಡಿರಿ. ಮೊದಲು ಪದಗಳ ಅರ್ಥವನ್ನು ಇವತ್ತೇ ಏನು ಮಾಡಿರಿ? ಫೇರ್ನಲ್ಲಿ ಬರೀರಿ. ಇವತ್ತು ಇಷ್ಟು ಸಾಕು ಮಕ್ಕಳೇ. ಬಾಯ್.